ರಾಜ್ಯದ ಪವಿತ್ರ ಸ್ಥಳಗಳಲ್ಲಿನ ನದಿ ತೀರವನ್ನ ಭಕ್ತರು ಕಲುಷಿತಗೊಳಿಸುತ್ತಿದ್ರು. ಈ ಬಗ್ಗೆ ಟಿವಿ9 ಅಭಿಯಾನ ನಡೆಸಿತ್ತು. ಇದರಿಂದಾಗಿ ಕಲುಷಿತಗೊಂಡಿದ್ದ ಭೀಮಾ ನದಿಗೆ ಸ್ವಚ್ಛತೆಯ ಭಾಗ್ಯ ಸಿಕ್ಕಿದೆ. ಟಿವಿ9 ವರದಿ ಬೆನ್ನಲ್ಲೇ ಭೀಮಾ ನದಿ ಶುದ್ಧೀಕರಣ. ಹೌದು, ಕಲಬುರಗಿಯ ಗಾಣಗಾಪುರದ ದತ್ತಾತ್ರೇಯ ದೇಗುಲಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಬಂದ ಭಕ್ತರೆಲ್ಲ ಭೀಮೆಯಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ. ಆದ್ರೆ ಈ ವೇಳೆ ನದಿಯಲ್ಲೇ ಬಟ್ಟೆ, ಸೋಪು, ಶಾಂಪೂ ಪ್ಯಾಕೆಟ್ ಸೇರಿದಂತೆ ಹಲವು ವಸ್ತುಗಳನ್ನ ಬಿಟ್ಟು ಹೋಗ್ತಾ ಇದ್ರು. ಹೀಗಾಗಿ ನದಿ ಕಲುಷಿತ ಆಗ್ತಾ ಇತ್ತು. ಸರ್ಕಾರ ಕೂಡ ನದಿ ಪಕ್ಕದ ದೇಗುಲಗಳ ಬಳಿ ಸೋಪು, ಶಾಂಪೂ ಮಾರಾಟಕ್ಕೆ ನಿಷೇಧ ಹೇರಿತ್ತು. ಟಿವಿ9 ಕೂಡ ಪವಿತ್ರ ನದಿಗಳನ್ನ ಉಳಿಸಿ ಅಂತ ಅಭಿಯಾನ ನಡೆಸಿತ್ತು. ಮಾರ್ಚ್ 14ರಂದು ಗಾಣಗಾಪುರದ ಭೀಮಾ ನದಿ ಕಲುಷಿತದ ಬಗ್ಗೆ ವರದಿ ಬಿತ್ತರಿಸಿತ್ತು. ಆ ಬಳಿಕ ಜಿಲ್ಲಾಡಳಿತ, ದೇಗುಲದ ಆಡಳಿತ ಮಂಡಳಿ ಎಚ್ಚೆತ್ತಿದೆ. ಭೀಮಾ ನದಿ ಸ್ವಚ್ಛತಾ ಕಾರ್ಯ ನಡೆಸಲಾಗ್ತಾ ಇದೆ. ಪವಿತ್ರ ನದಿಗಳನ್ನು ಕಾಪಾಡಿ ಅನ್ನುವಂಥ ಒಂದು ಅಭಿಯಾನ ಟಿವಿ9 ಹಮ್ಮಿಕೊಂಡಿತ್ತು. ನಾನಿವತ್ತು ಗಾಣಗಾಪುರದ ಶ್ರೀ ದತ್ತಾತ್ರೇಯ ಸನ್ನಿಧಿಯಲ್ಲಿರ್ತಕ್ಕಂಥದ್ದು. ಇಲ್ಲಿ ಕಳೆದ ಮಾರ್ಚ್ 14ರಂದು ಟಿವಿ9 ಒಂದು ಆ ಸಂಗಮದಲ್ಲಿ ಭೀಮಾ ನದಿಯ ತಟ ಹೇಗಿತ್ತು ಅನ್ನೋದರ ಬಗ್ಗೆ ಏನು ಟಿವಿ9 ರಿಯಾಲಿಟಿ ಚೆಕ್ ಅನ್ನು ಮಾಡಿತ್ತು. ಆ ರಿಯಾಲಿಟಿ ಚೆಕ್ ಪರಿಣಾಮ ಇವತ್ತು ಕಲಬುರಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಅಂತಾನೆ ಹೇಳ್ಬೋದು. 2 ದಿನಗಳಲ್ಲಿ ಭೀಮಾ ಸ್ನಾನಘಟ್ಟ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದಾಗಿ ದೇಗುಲದ ಸಿಬ್ಬಂದಿ ಹೇಳಿದ್ದಾರೆ. ಭಕ್ತರು ನದಿ ತೀರದಲ್ಲಿ ಬಟ್ಟೆ, ಕಾಯಿ, ಸೋಪು ಎಸೆಯದಂತೆ ಕ್ರಮ ತೆಗೆದುಕೊಳ್ತೀವಿ ಎಂದಿದ್ದಾರೆ. ಹುಣ್ಣಿಮೆ ಆದ ನಂತರ ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಇನ್ನು 2 ದಿವಸದಲ್ಲಿ ಪೂರ್ಣ ಕಾರ್ಯಕ್ರಮ ಸ್ವಚ್ಛತೆಯನ್ನು ಮಾಡ್ತಾ ತಿಳ್ಕೊಂಡು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಟ್ಟೆಗಳನ್ನು ಬಿಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಬಂದ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಹೇಳ್ತಾ ಇದ್ದೀವಿ. ಅಂತೂ ಟಿವಿ9 ವರದಿ ಬಳಿಕ ಕಲುಷಿತಗೊಂಡಿದ್ದ ಭೀಮೆ ಮತ್ತೆ ಶುದ್ಧವಾಗ್ತಿದ್ದಾಳೆ. ದತ್ತಾತ್ರೇಯ ಪಾಟೀಲ್, ಟಿವಿ9 ಕಲಬುರಗಿ.